ಕಡೆಗೂ ಸಿಂಗ್ಲಿಕ್ಕನ್ ಬುದ್ಧಿ ತೋರ್ಸ್ಬಿಟ್ಟಿಯಲ್ಲ, ನನ್ನನ್ನೇ ಪುಸ್ಲಾಯಿಸಕ್ ನೋಡ್ತಾ ಇದೀಯಾ? ತಡಿ, ಮಾಡ್ತೀನಿ ನಿನಗೆ. ನೀವು ಸುಮ್ಮನೆ ಬಾಯಿ ಮಾತಲ್ಲ ನನ್ನನ್ನು ಹೊಗಳ್ತೀರಾ ಅಷ್ಟೇ. ನನ್ನ ಆಸೆಗಳ ಬಗ್ಗೆ ನಿಮಗೆ ಪ್ರೀತಿನೇ ಇಲ್ಲ. ನನ್ನ ಪ್ರೀತಿ ಇಲ್ವಾ? ಒಂದು ಸಣ್ಣ ಓಟ ಹೂಗೋಸ್ಕರ ನನ್ನ ಮೇಲೆ ಅನುಮಾನ ಪಡ್ತೀರಾ? ನೀವಿಲ್ಲ ಇರಿ, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಆಮೇಲೆ ನೀವು ದಾರಿ ತಪ್ಪಿಸ್ಕೊಂಡ್ಬಿಟ್ರೆ? ನಾನು ಯಾರು? ನಾನು ಇಲ್ಲಿ ಲೋಕಲ್ ಬಾಯ್, ಪ್ರತಿ ಜಾಗನೂ ಗೊತ್ತು, ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ. ಇಲ್ಲೇ ಕೂತಿರಿ, ಹಿಂಗ್ ಬರ್ತೀನಿ. ಬರ್ಲಾ? ಹಬ್ಬ ತೊಲಗ್ದ. ಹೆಂಗಾರ ಮಾಡಿ ಅವನು ಕಣ್ಣು ಕಾಣಿಸ್ದಿರೋ ಥರ ಎಸ್ಕೇಪ್ ಆಗ್ಬಿಡ್ಬೇಕು. ನಮಸ್ತೆ ಅಮ್ಮ. ನಮಸ್ತೆ ಹರೀಶ್, ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಏನೋ ಮಾತಾಡಬೇಕು ಅಂದ್ರಲ್ಲ, ಹೇಳಿ. ಅದು ಪರವಾಗಿಲ್ಲ, ಹೇಳಿ. ಆತಂಕ ಬೇಡ. ಆತಂಕ ಅಂತಲ್ಲ, ನಾನೀಗ ಹೇಳ್ಬೇಕು ಅಂದ್ಕೊಂಡಿರೋದು ತುಂಬ ಪ್ರೈವೇಟ್ ವಿಚಾರ. ಅದಕ್ಕೆ ಪ್ರೈವೇಟಾ? ಮತ್ತೆ ಫೋನ್ನಲ್ಲಿ ಆದಿತ್ಯನ ವಿಚಾರ ಅಂತ ಹೇಳಿದ್ರಿ? ಹಾಂ ಹೌದು ಮಾ, ಅವ್ರ ವಿಚಾರನೇ. ಅದೇ ಪ್ರೈವೇಟ್ ಅಂದರೆ ಪರ್ಸ್ನಲ್. ಚೆನ್ನಪ್ಪ, ಈಗ ಹೇಳಿ, ಏನು ವಿಷಯ? ಅದು ದಾಮಿನಿ ಏನು ಹೊರಗ್ನೋಳಲ್ವಲ್ಲ, ಹೇಳಿ. ಬಡವ ರಾಸ್ಕಲ್, ನನ್ನ ಮನೆಗೆ ಬಂದು ನನ್ನನ್ನೇ ಆಚೆ ಕಳಿಸೋ ಪ್ಲಾನ ನಿಂದು? ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಆದಿ ಸರ್ ಹತ್ರ ಹೇಳೋಕ್ಕೆ ತುಂಬ ಸತಿ ಪ್ರಯತ್ನ ಮಾಡಿದೆ, ಆದರೆ ಪ್ರತಿ ಸಲ ಏನೋ ಒಂದು ಸಮಸ್ಯೆ ಬಂದು ಹೇಳೋಕ್ಕಾಗಲಿಲ್ಲ. ಆದರೆ ಹೇಳದೇ ಇದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನಿಸ್ತು. ಅದಕ್ಕೆ ಅನಿವಾರ್ಯವಾಗಿ ನಿಮ್ಮವರೆಗೂ ಬರಬೇಕಾಗಿತ್ತಮ್ಮ. ನಿಮಗೆ ನಮ್ಮ ಮೇಲಿರೋ ಕನ್ಸರ್ನ್ ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಅದೇನು ಅಂತ ಹೇಳಿ. ಅಮ್ಮ, ಅದು ಸಾರಿ ಮಾ, ಮನೆಯಿಂದ ಫೋನು. ಪರವಾಗಿಲ್ಲ, ಹೇಳಿ. ಅದೇನಂದರೆ ಯಾವುದೋ ಇಂಪಾರ್ಟೆಂಟ್ ಫೋನ್ ಅನ್ಸುತ್ತೆ. ಮಾತಾಡಪ್ಪ, ಪರವಾಗಿಲ್ಲ, ಮಾತಾಡು ಹರೀಶು. ಇಲ್ಲ, ಮನೆಯಿಂದ ತೊಂದರೆ ಏನಿಲ್ಲ. ಸರಿ, ಹಾಗಿದ್ರೆ ಹೇಳಪ್ಪ. ಅದು ಆದಿತ್ಯ ಸರ್. ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಪದೇ ಪದೇ ಯಾಕಪ್ಪ ಫೋನ್ ಮಾಡ್ತಾರೆ? ಪರವಾಗಿಲ್ಲ, ರಿಸೀವ್ ಮಾಡಿ ಮಾತಾಡು, ಅಕ್ಕ ಕಾಯ್ತಾರೆ. ಹರೀಶ್, ಮೊದಲು ಕಾಲ್ ಅಟೆಂಡ್ ಮಾಡಿ, ಆಮೇಲೆ ಮಾತಾಡೋಣ. ಹಲೋ ಉಮಾ, ನಾನೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ. ಯಾಕೆ ಪದೇ ಪದೇ ಕಾಲ್ ಮಾಡ್ತಾ ಇದೆಯಾ? ರೀ, ನನ್ನನ್ನು ಯಾರೋ ರೌಡಿಗಳು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೀವೇನೋ ಸತ್ಯ ಹೇಳಿದ್ರೆ ನನ್ನನ್ನು ಜೀವ ಸಹಿತ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ನನ್ಗೆ ತಿರುಗು ಬಾಣ ಆಗೋಕ್ ನೋಡಿದ್ರೆ ನಾನ್ ಸುಮ್ನಿರ್ತೀನ ಹರೀಶು? ಉಮಾ, ನೀನು ಎಲ್ಲಿದ್ಯಾ? ಎಲ್ಲಿ ಏನು ಅಂತ ಒಂದು ಗೊತ್ತಾಗ್ತಿಲ್ಲ ರೀ. 4 ಜನ ರೌಡಿಗಳಿದ್ದಾರೆ.
ಅವ್ರಿಗೇನು ತೊಂದರೆ ಆಗಲ್ಲ. ನಾನಾಗ ನಡ್ಕೊಳ್ಳಲ್ಲ ಅಂತೇಳು, ನಾನು ಬರ್ತೀನಿ, ನೀನೇನು ಟೆನ್ಷನ್ ಆಗಬೇಡ. ಏನಾಯ್ತು? ಏನಾದರೂ ಸಮಸ್ಯೆನಾ? ಇಲ್ಲಮ್ಮ, ಮನೇಲೇನೋ ಪರ್ಸ್ನಲ್ ವಿಷಯ. ಸರಿ, ಅದೇನೋ ಹೇಳಬೇಕು ಅಂತ ಬಂದ್ರಲ್ಲ, ಅದನ್ನು ಹೇಳಿ. ಯಾಕಪ್ಪ ಮೀನಾಮೇಷ ಎಣಿಸ್ತಿದ್ಯಾ? ಬೇಗ ಹೇಳು ವಿಷಯ ಏನು ಅಂತ. ಅಕ್ಕ ದೇವಸ್ಥಾನಕ್ಕೆ ಹೋಗ್ಬೇಕು. ಅಮ್ಮ, ನಾನು ತುಂಬ ದಿನಗಳಿಂದ ಒಂದೇ ಪೊಸಿಷನ್ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ಗೆ ಈಗಾಗಲೇ ಪ್ರಮೋಷನ್ ಸಿಗಬೇಕಿತ್ತು. ಅಟ್ಲೀಸ್ಟ್ ಸ್ಯಾಲ್ರಿಯಲ್ಲಿ ಹೈಕ್ ಆದರೂ ಆಗಬೇಕಿತ್ತು. ಆದರೆ ಈ ಸಲ ತುಂಬ ಕಡಿಮೆ ಇನ್ಕ್ರಿಮೆಂಟ್ ಸಿಕ್ಕಿದೆ. ಆದಿತ್ಯನ್ ವಿಷಯ ಪರ್ಸನಲ್ ವಿಚಾರ ಅಂತ ಹೇಳಿ ಈಗಿದೇನು ಹೇಳ್ತಾ ಇದೀಯಾ? ನಾನು ಇದನ್ನು ಅವ್ರ ಹತ್ರ ತುಂಬ ಸಲ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಅದಕ್ಕೆ ನಿಮ್ಮ ಹತ್ರ. ಏನು ಹುಡುಗಾಟ ಆಡ್ತಾ ಇದೀಯಾ? ಅಖಿಲಾಂಡೇಶ್ವರಿ ಮುಂದೆ ನಿಂತು ಮಾತಾಡ್ತಿದೀಯಾ ಅನ್ನೋದನ್ನ ಮರಿಬೇಡ. ಆಫ್ಟರ್ ಆಲ್, ನಿನ್ನ ಸಂಬಳದ ವಿಷಯದ ಬಗ್ಗೆ ನನ್ನ ಹತ್ರ ಬಂದು ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಅಲ್ಲಮ್ಮ, ಅದು ನನ್ನ ಪರಿಸ್ಥಿತಿ. ಮುಚ್ಚು ಬಾಯ್. ಕಂಪನಿ ಅಂದಮೇಲೆ ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ, ಒಂದು ಫ್ರೇಮ್ ವರ್ಕ್ ಇರುತ್ತೆ. ಅಲ್ಲಿ ನೀನೊಬ್ಬನೇ ಅಲ್ಲ, ಕಂಪನಿ ಒಳಗೆ ಇದ್ಕೊಂಡು ಅಲ್ಲಿಯ ರೂಲ್ಸ್ ಅನ್ನ ತಿಳ್ಕೊಳ್ಳದೆ ನನ್ನ ಮುಂದೆ ಬಂದು ನಿಂತು ಪರ್ಸನಲ್ ಆಗಿ ಫೇವರ್ ಅನ್ನ ಕೇಳ್ತಾ ಇದೀಯಾ? ನನಗೆ ಬರ್ತಾ ಇರೋ ಕೋಪಕ್ಕೆ ಈಗಲೇ ನಿನ್ನ ಕೆಲಸದಿಂದ ತೆಗೆದು ಹಾಕ್ಬೇಕು ಅನ್ನಿಸ್ತಾ ಇದೆ. ಅಮ್ಮ, ದಯವಿಟ್ಟು ಆ ಥರ ಮಾಡಬೇಡಿ. ಇನ್ನೊಂದ್ಸತಿ ಈ ಥರ ಕೆಲಸ ಮಾಡಲ್ಲ. ಇನ್ನು ಒಂದೇ ಒಂದು ಮಾತು ಆಡಬೇಡ. ಇನ್ನೊಂದು ಕ್ಷಣ ನೀನು ನನ್ನ ಕಣ್ಣು ಮುಂದೆ ಇದ್ರೆ ನಾಳೆಯಿಂದ ನೀನ್ ಕೆಲಸದಲ್ಲಿರಲ್ಲ. ಏನು ಮಾಡೋದೀಗ? ಈ ಅನುಷ್ಕಾ ನನ್ನ ಖಂಡಿತ ಬಿಡುವಾಗ ಕಾಣಿಸ್ತಾ ಇಲ್ಲ. ಪಾರ್ವತಿ ಆ ಕಾರ್ಡ್ ಮನುಷ್ಯನ ಜೊತೆ ಆರಾಮಾಗಿ ಕಾರ್ಡ್ ಸುತ್ತಾ ಇದ್ರೆ, ನಾನು ಅನುಷ್ಕಾ ಜೊತೆ ಬೋರಿಂಗ್ ಶಾಪಿಂಗ್ ಹೋಗ್ಬೇಕಂತೆ. ಏನು ಮಾಡೋದು? ಅಮ್ಮ, ಕಾಲು. ಅದಿ, ಏನಾಯ್ತು ಅದಿ? ವಾಟ್ ಹ್ಯಾಪೆಂಡ್? ಕಾಲ್ಗೇನಾಯ್ತು? ಸ್ಲಿಪ್ ಆಗ್ಬಿಟ್ಟೆ ಅನುಷ್ಕಾ, ಕಾಲು ಉಳ್ಕಿದೆ ಅನ್ಸುತ್ತೆ. ವಾಟ್? ಇದೆಲ್ಲ ಹೇಗಾಯ್ತಾ ಅದಿ? ನೀನ್ ರೆಡಿ ಆಗು ಅಂತ ಹೇಳಿದ್ಯಲ್ಲ, ರೆಡಿ ಆಗೋಣ ಅಂತ ಹೋದೆ, ಕಾಲ್ ಜಾರಿ ಸ್ಲಿಪ್ ಆಗಿ ಬಿದ್ಬಿಟ್ಟೆ. ತುಂಬಾ ನೋವಾಗ್ತಿದ್ಯಾ ಅದಿ? ಹೌದು ಅನುಷ್ಕಾ, ಹೆಜ್ಜೆ ಇಡೋದಕ್ಕಾಗ್ತಿಲ್ಲ, ತುಂಬಾ ನೋವಾಗ್ತಿದೆ, ಜೀವ ಹೋದಂಗೆ ಆಗ್ತಾ ಇದೆ. ಸರಿ ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ಹಾಸ್ಪಿಟಲ್ಗೆ ಏನು ಬೇಡ ಅನುಷ್ಕಾ, ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಹಾಸ್ಪಿಟಲ್ಗೆ ಹೋದ್ರೆ ಎಕ್ಸ್ರೇ ಅದು ಇದು ಅಂತ ದಿನ ಪೂರ್ತಿ ಅಲ್ಲೇ ಉಳಿಸ್ಕೊಂಡ್ಬಿಡ್ತಾರೆ. ಐ ಯು ಶೋರ್ ಆದಿ? ಹಾ, ಐ ಆಮ್ ಡ್ಯಾಮ್ ಶೋರ್. ಅಮ್ಮ, ನಾವಿಬ್ರು ಶಾಪಿಂಗ್ ಹೋಗಿ ಒಂದು ಒಳ್ಳೆ ಡ್ರೆಸ್ ಪರ್ಚೇಸ್ ಮಾಡಿ ನಿನ್ನನ್ನು ಹ್ಯಾಂಡ್ಸಮ್ ಆಗಿ ರೆಡಿ ಮಾಡಬೇಕು ಅಂತಿದ್ದೆ. ಛೇ, ಶಾಪಿಂಗಿಗೆ ಹೋಗದೆ ಇರುವಾಗ ಆಯ್ತಲ್ಲ. ಇವಳು ಇಲ್ಲೇ ಇದ್ರೆ ನಾನು ಇಷ್ಟೆಲ್ಲ ಮಾಡಿ ಡ್ರಾಮಾ ವೇಸ್ಟ್ ಆಗುತ್ತೆ. ಇವಳನ್ನ ಹೇಗೆ ಸಾಕಾಕೋದು? ಫಂಕ್ಷನ್ ದಿನಾನೇ ಹೀಗಾಗ್ಬೇಕಾ? ಛೇ. ನೋ, ನಿನಗೆ ನಿರಾಶೆ ಆಗೋದು ನನಗಿಷ್ಟ ಇಲ್ಲ ಅನುಷ್ಕಾ.
ನಿನ್ನ ಆಸೆ ಈಗಲೂ ಈಡೇರುತ್ತೆ ಅಮ್ಮ. ಅದೇಗಾಗುತ್ತೆ ಆದಿ? ನಿನ್ನ ಕಾಲು ಏಟಾಗಿದೆಯಲ್ಲ. ಅನುಷ್ಕಾ, ನನ್ನ ಕಾಲು ಏಟಾದ್ರೆ ಏನಾಯ್ತು ಇವಾಗ? ನಿನ್ನ ಕಾಲು ಸರಿ ಇದೆಯಲ್ಲ, ನೀನು ಹೋಗಿ ಬರ್ಬೋದಲ್ವಾ? ಅಂದರೆ ನಾನು ಒಬ್ಬಳೇ ಹೋಗ್ಬೇಕಾ? ನೀನು ಜೊತೆಗಿದ್ರೆ ತಾನೇ ಕರೆಕ್ಟಾಗಿ ಸೆಲೆಕ್ಷನ್ ಮಾಡೋಕ್ಕಾಗೋದು. ನಿನ್ನ ಟೇಸ್ಟ್ ಮೇಲೆ ನನಗೆ ಡೌಟೇ ಇಲ್ಲ ಅನುಷ್ಕಾ. ಆ್ಯಕ್ಚುಲಿ ಡೌಟ್ ಅನ್ನೋದಕ್ಕಿಂತ ಕಾನ್ಫಿಡೆನ್ಸ್ ತುಂಬ ಜಾಸ್ತಿನೇ ಇದೆ. ನಾನು ಅವಾರ್ಡ್ ತಗೊಳ್ಳೋಕ್ಕಿಂತ ನೀನು ನನಗೆ ಡ್ರೆಸ್ ತರ್ತೀಯ ಅನ್ನೋದೇ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಅದೆಲ್ಲ ಸರಿನೇ ಆದಿ, ಬಟ್ ನೋನೋ, ನಿನಗೆ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ. ನೀನು ಹೋಗ್ಬಾ ಅನುಷ್ಕಾ. ಐ ಯು ಶೋರ್ ಆದಿ? ಹಾಂ, ಅಫ್ಕೋರ್ಸ್. ನೀನು ಬರೋ ಅಷ್ಟರಲ್ಲಿ ನಾನು ರೆಸ್ಟ್ ಮಾಡಿ ಹುಷಾರಾಗಿರ್ತೀನಿ. ಆಮೇಲೆ ಒಟ್ಟಿಗೆ ಫಂಕ್ಷನ್ಗೆ ಹೋಗೋಣ. ಸರಿ ಆದಿ, ನಾನು ಹೋಗಿ ಬರ್ತೀನಿ. ಹಾಂ, ಯು ಟೇಕ್ ಕೇರ್. ಅನುಷ್ಕಾ, ಹುಷಾರಾಗಿ ಹೋಗ್ಬಾ. ಡ್ರೈವರ್ನ ಕರ್ಕೊಂಡು ಹೋಗು. ನಾನು ಹೋಗಿ ಬರ್ತೀನಿ. ಹಾಂ, ನೀ ರೆಸ್ಟ್ ತಗೋ. ಪ್ಲ್ಯಾನ್ ವರ್ಕೌಟ್ ಆಯಿತು. ಇನ್ನು ನಮ್ಮ ಡಿಟೆಕ್ಟಿವ್ ಕೆಲಸ ಶುರು. ಪಾರ್ವತಿ, ಹಿಯರ್ ಕಮ್ಸ್ ಆದಿತ್ಯ. ಅಯ್ಯೋ, ನಾನು ಕೂಗಿದ್ದೇನಾದ್ರೂ ನಾನು ಕೇಳಿಸ್ಬಿಟ್ರೆ? ಛೆ 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 ಛೆ, ಅವನು ಎಷ್ಟೋ ದೂರದಲ್ಲಿದ್ದಾನೆ, ಅವನಿಗೆಲ್ಲಿಂದ ಕೇಳಿಸುತ್ತೆ? ಹಾಂ, ಆದರೂ ಒಂದ್ಸತಿ ಪರೀಕ್ಷೆ ಮಾಡಿ ನೋಡ್ಬಿಡ್ತೀನಿ. ನಾನು ಅವನಿಗೆ ಕೇಳಿಸಿಲ್ಲ. ಹಾ, ಅವನಿಗೆ ಕೇಳಿಸಿಲ್ಲ. ಕಾಡಲ್ಲಿ ಧ್ವನಿ ಆಲಿಸೋದು ಒಂದು ಕಲೆ. ಈ ಕಾಡಲ್ಲಿ ನನ್ನನ್ನು ಹಿಡಿಯೋರು ಯಾರೂ ಇಲ್ಲ, ನನ್ನನ್ನು ಕೇಳೋರು ಯಾರೂ ಇಲ್ಲ. ಈ ಕಾಡ್ಗೆ ನಾನೇ ರಾಣಿ. ಅಲ್ಲ, ಆಗ್ಲೇ ನಾನು ಏನು ಹೇಳ್ದ? ಈ ಕಾಡಲ್ಲಿ ಯಾರೇ ಹೊಸಬ್ರು ಹೋದ್ರು ಏನಾರ ಗುರ್ತಿಟ್ಕೊಂಡ್ರೆ ಮಾತ್ರ ಹೊರಗೆ ಹೋಗೋದು ಸುಲಭ ಅಂತ ಹೇಳ್ದ. ಈಗೇನು ಮಾಡೋದು? ಹಾ, ಟಾಯ್ ಟಾಯ್. ಈ ಕಾಡಿಂದ ವಾಪಸ್ ಹೊರಗೆ ಹೋಗೋದಕ್ಕೆ ಗುರ್ತು ಮಾಡ್ಕೊಂಡಿದ್ದಾಯ್ತು. ನಾನು ಬಂದಿದ್ದು ಈ ಕಡೆಯಿಂದ, ಹೋಗೋದು ಈ ಕಡೆ. ಯಾರ ಹತ್ರ? ಈ ಪಾರ್ವತಿಗೆನಾ? ಪಾರ್ವತಿ, ಪಾರ್ವತಿ, ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು. ಆಹಾ, ಎಂತ ಮಧುರ ವಿಸ್ಮಯ. ನಾನು ರೀ, ನಾನು
ಸರ್ ನಮಸ್ತೆ ಸರ್, ನೀವೇನಿಲ್ಲಿ? ರೀ ನಿಮ್ ನಮಸ್ತೆ ಆಗಿರ್ಲಿ, ನೀವೇನ್ರಿ ಮಾಡ್ತಾ ಇದೀರ ಇಲ್ಲಿ? ಪ್ರೀತಿಯಿಂದ ನನ್ನ ಪ್ರೀತಿ ಅರಗಿಣಿಗೆ ಕಾಡ್ನೆಲ್ಲ ತೋರ್ಸ್ಕೊಂಡು ಹೋಗೋಣ ಅಂತ ಕರ್ಕ ಬಂದೆ ಸರ್. ರೀ ಸುಮ್ಮನೆ ನಾನ್ಸೆನ್ಸ್ ಮಾತಾಡಬೇಡಿ. ಪಾರ್ವತಿ ನಿಮ್ಮ ಜೊತೆ ಬಂದ್ಲಾ? ಇಷ್ಟೊತ್ತು ಅವ್ರ ಬಗ್ಗೆನೇ ಸರ್ ನಾ ಮಾತಾಡಿದ್ದು. ಅಂದ್ರೆ ಪಾರ್ವತಿ ನಿಮ್ಮ ಪ್ರೀತಿ ಅರಗಣಿನ? ಪಾರ್ವತಿ ಹೇಳ್ರಿ. ಇಷ್ಟೊತ್ತವರೆಗೂ ಅದೇ ಪ್ರಶ್ನೆ ನನಗೆ ನಾನೇ ಹಾಕೊಳ್ತಾ ಇದ್ದೀನಿ ಸರ್. ಇಲ್ಲೇ ಇರಿ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಬರೋಷ್ಟಲ್ಲಿ ಅವ್ರು ಸ್ಪಾಟಲ್ಲೇ ಇಲ್ಲ ಸರ್. ರೈ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನ್ರಿ ನಿಮಗೆ? ಕಾಡಲ್ಲಿ ಒಂಟಿ ಹುಡುಗಿನ ಬಿಟ್ಟು ಹೂ ತರಕ್ಕೆ ಅಂತ ಹೋಗಿದಿರಲ್ಲ, ಅವಳಿಗೆ ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಗತಿ? ಹೋಗ್ರಿ, ನೀವು ಆ ಸೈಡ್ ಹುಡುಕಿ, ನಾನು ಈ ಸೈಡ್ ಹುಡುಕ್ತೀನಿ. ಹೋಗೋ ದಾರಿಲಿ ಏನಾದ್ರೂ ಮಾರ್ಕ್ ಮಾಡ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಬರೋ ದಾರಿ ಗೊತ್ತಾಗಲ್ಲ. ಆಯ್ತು ಹೋಗ್ರಿ. ಈ ಸಾರ್ ಏನ್ ಹೇಳಿದ್ರು ಬೈತಾರಲ್ಲಪ್ಪ. ಗಿಣಿ ಪಾರ್ವತಿ, ಪಾರ್ವತಿ, ಈ ಪಾರ್ವತಿಗೆ ಒಂದು ಸ್ವಲ್ಪನೂ ಸೆನ್ಸ್ ಇಲ್ಲ. ಎಲ್ಲದರಲ್ಲೂ ಹುಡುಕಾಟ. ಅಲ್ಲ, ಇಷ್ಟು ದೊಡ್ಡ ಕಾಡಲ್ಲಿ ಒಬ್ಬಳೇ ಬಂದಿದ್ದಾಳಲ್ಲ, ಅದು ಆ ಲೂಸ್ ಮಾತು ಕಟ್ಕೊಂಡು ಇಲ್ಲಿಗೆ ಬಂದಿರೋ ಅವಳು ಎಷ್ಟು ದೊಡ್ಡ ಲೂಸ್ ಆಗಿರ್ಬೇಕು. ಎಲ್ಲಿ ಅಂತ ಹುಡುಕೋದು? ಪಾರ್ವತಿ, ಹೋಗೋ ದಾರಿಲಿ ಏನಾದ್ರೂ ಮಾರ್ಕ್ ಮಾಡ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಬರೋ ದಾರಿ ಗೊತ್ತಾಗಲ್ಲ. ಓಹೋ, ಇದು ಪಾರ್ವತಿದೆ ಕೆಲಸ. ಪಾರ್ವತಿ ವಾಪಸ್ ಬರೋಕ್ಕೆ ದಾರಿ ಗೊತ್ತಾಗಲ್ಲ ಅಂತ ಕೈ ಜೋಡಿಸೋಗಿದ್ಯಾ? ಈ ಆದಿಗೆ ಆಟ ಆಡಿಸ್ತೀಯ ಅಲ್ವಾ? ಇವಾಗಿದೆ ನೋಡು, ಅದು ಹೇಗೆ ನೀನು ವಾಪಸ್ ಬರ್ತೀಯ ಅಂತ ನಾನು ನೋಡ್ತೀನಿ. ಪಾರ್ವತಿ, ನೀನು ಯಾವ ಕಡೆ ಹೋಗಿದ್ಯಾ ಅಂತ ನನಗೆ ಗೊತ್ತಾಯ್ತು. ಇವಾಗ ಈ ಆದಿತ್ಯ ಯಾರು ಅಂತ ತೋರಿಸ್ತೀನಿ. ನಿಮ್ಮನ್ನೆಲ್ಲ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ನನಗೆ ತುಂಬಾ 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 ಖುಷಿ ಆಗ್ತಿದೆ. ನಮ್ಮ ಊರಲ್ಲಿ ಗಿಡ ಮೂಲಿಕೆಗಳನ್ನ ಹುಡ್ಕೊಂಡು ಕಾಡಿಗೆ ಹೋಗಿದ್ದೆಲ್ಲ ನೆನಪಾಗ್ತಿದೆ. ಯಾಕೋ ಗೊತ್ತಿಲ್ಲ, ಇವತ್ತು ನಾನು ತುಂಬಾ 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 ಖುಷಿಯಾಗಿದ್ದೀನಿ. ನನ್ನ ಖುಷಿ ಇರ್ಲಿ ದುಃಖ ಇರ್ಲಿ ಅದನ್ನೆಲ್ಲ ನಿಮ್ಗಳ ಹತ್ರನೇ ಅಲ್ವಾ ನಾನು ಹಂಚ್ಕೊಳ್ಳೋದು. ಅದಕ್ಕೆ ಇವತ್ತು ನಾನು ನಿಮ್ಗೊಂದು ಕತೆ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಏನು ಅಂತನಾ ಹೇಳ್ತೀನಿ ಕೇಳಿ. ನಮ್ಮ ಯಜಮಾನ್ರಿದ್ದಾರಲ್ಲ, ಅವ್ರನ್ನಂತೂ ನಾನು ಬೇಜಾನ್ ಆಟ ಆಡಿಸ್ತಾ ಇದ್ದೀನಿ. ಯದ್ವಾ ತದ್ವಾ ಗೋಳೈಕೋತಾ ಇದ್ದೀನಿ. ಮನೆಯಿಂದ ಹೊರಟಾಗಿಂದ ಅವ್ರು ಫುಲ್ಲು ಕನ್ಫ್ಯೂಷನಲ್ಲಿದ್ದಾರೆ. ನನ್ನ ಪ್ರಕಾರ ನಾನು ಯಾಕೆ ಈ ರೀತಿ ಆಡ್ತಿದ್ದೀನಿ ಅಂತ ಅವ್ರಿಗೆ ತಲೆ ಕೆಟ್ಟೋಗಿರುತ್ತೆ. ಅವ್ರು ಈ ಥರ ಮುದ್ದಾಗಿ ಪಾಪಚ್ಚಿ ಥರ ಆಡೋದನ್ನ ನೋಡೋದೇ ನನಗೆ ಖುಷಿ. ನನ್ನ ಜೀವನದಲ್ಲೇ ನಾನು ಇಷ್ಟು ಖುಷಿಯಾಗಿರ್ಲಿಲ್ಲ. ನನ್ನ ಈ ಖುಷಿ ಕಾರಣ ಏನು ಗೊತ್ತಾ? ನನ್ನ ಕೊರಳಲ್ಲಿರೋ ಈ ತಾಳಿ.